ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ ನಿಮ್ಮ ಒಂದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ಕೇಸ್ ಏನಾದರೂ ಎಕ್ಸ್ಪೈರ್ಡ್ ಆಗಿತ್ತಂತಂದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ನಾಡ ಕಚೇರಿಗೆ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ರಿನ್ಯೂವಲ್ ಮಾಡಿಸ್ಕೊಂಡು ಇದೆಲ್ಲ ಮಾಡ್ತೀರಾ. ಮತ್ತು ಇಲ್ಲ ಅಂತಂದರೆ ಏಜೆಂಟ್ಗಳ ಮುಖಾಂತರ ಹೋಗ್ಬಿಟ್ಟು ಏಜೆಂಟ್ಗಳಿಗೆ ಎಷ್ಟೋ ದುಡ್ಡು ಕೊಟ್ಬಿಟ್ಟು ನೀವು ಇದು ಮಾಡಿಸ್ತೀರಾ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮನೇಲೇ ಕೂತ್ಕೊಂಡು ಆರಾಮಾಗಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಆನ್ಲೈನಲ್ಲೇ ರಿನ್ಯೂವಲ್ ಮಾಡಿಕೊಂಡು ಪ್ರಿಂಟ್ ಕೂಡ ಹಾಕೋಬೋದು. ಯಾವ ಥರ ಹಾಕೊಳ್ಳೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಏನು ಮಾಡಿ ಅಂತಂದರೆ ನೀವು ನಾಡ ಕಚೇರಿಯನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಾಡ ಕಚೇರಿ ಓಪನ್ ಮಾಡಿಕೊಂಡು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಡೈರೆಕ್ಟಾಗಿ ಲಾಗಿನ್ ಆದ್ರಪ್ಪ ಅಂತಂದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ಮೇಲೆ ನಿಮಗೆ ಹೊಸ ವಿನಂತಿ ಅಂತ ಸಿಗುತ್ತೆ. ಇಲ್ಲಿ ಹೊಸ ವಿನಂತಿ ಅಂತ ಸಿಕ್ಕಾದ ಮೇಲೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಬನ್ನಿ. ಜಾತಿ ಪ್ರಮಾಣ ಪತ್ರ ಅದೇ ರೀತಿಯಾಗಿ ಬೇರೆ ಬರುತ್ತೆ. ನಿಮಗೆ ನೋಡ್ಬೋದು ಎಲ್ಲ ಬೇರೆ ಸಿಗುತ್ತೆ. ನಿಮಗೆ ನಾನು ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ. ಹೇಳ್ಬೋದು ನೀವು ವರ್ಕಿಂಗ್ ಡೇಸ್ 21 ಇದೆ, 40 ರೂಪೀಸ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಅದೆಲ್ಲ ಆದ ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಹೌದಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸಿ ಮೇಲೆ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೈರೆಕ್ಟಾಗಿ ಏನಾಗುತ್ತಪ್ಪ ಅಂತಂದರೆ ಐಡೆಂಟಿಟಿ ವೆರಿಫಿಕೇಷನ್ಗೆ ಬರುತ್ತೆ ಡೈರೆಕ್ಟಾಗಿ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡ್ ಹಾಕಿ ಆದಮೇಲೆ ಆಧಾರ್ ಕಾರ್ಡ್ಗೆ ನಿಮಗೆ OTP ಕೂಡ ಬರುತ್ತೆ. ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ಹಾಕ್ಬಿಟ್ಟೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ನೀವು ಕಂಪ್ಲೀಟಾಗಿ ಇಲ್ಲಿ ಹಾಕಿ ಆದಮೇಲೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ. ಕಂಪ್ಲೀಟಾಗಿ ನೀವು ಫಿಲ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಇದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ಆದಮೇಲೆ OTP ಎಲ್ಲ ಆದಮೇಲೆ ಮುಂದಿನದು ಅಂತ ಕ್ಲಿಕ್ ಮಾಡಿ. ಮುಂದಿನದು ಅಂತ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಓಪನ್ ಆಗುತ್ತೆ. ಯಾವ್ಯಾವ ಅಪ್ಲಿಕೇಶನ್ ನಿಮ್ದು ಇರುತ್ತೆ ನೋಡಿ ಆಲ್ರೆಡಿ ಅಂತಂದರೆ ಎಷ್ಟು ಸರ್ಟಿಫಿಕೇಟ್ಸ್ ಇರುತ್ತೆ ನಿಮ್ಮ ಹೆಸರಲ್ಲಿ ಎಲ್ಲನೂ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಯಾವುದು ಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಕೇಳುತ್ತೆ. ಚೇಂಜಸ್ ಇತ್ತು ಅಂತಂದರೆ ಚೇಂಜಸ್ ಮಾಡಿ ತಿರ್ಗಾ ಸಬ್ಮಿಟ್ ಮಾಡಬೇಕಾಗತ್ತೆ. ಚೇಂಜಸ್ ಇಲ್ಲ ಅದೇ ಥರ ಇತ್ತಂತಂದರೆ 100% ಆಗಿ ಅದೇ ಇತ್ತಂದರೆ ನೀವು ನೆಕ್ಸ್ಟು ಅದನ್ನೇ ಪ್ರೊಸೀಡ್ ಮಾಡ್ಬೋದು. ಅದಕ್ಕೆ 40 ರೂಪೀಸ್ ಪೇಮೆಂಟ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ಅದೇ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟು ಅದೇ 21 ಡೇಸ್ ಮತ್ತೆ ತೊಗೊಂಡ್ಬಿಟ್ಟು ವೆರಿಫೈ ಮಾಡಿಬಿಟ್ಟು ಅದೇ ನಿಮಗೆ ಡೌನ್ಲೋಡನ್ನು ನೀವು ಈಸಿಯಾಗಿ ಕ್ಲಿಕ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ಮುದ್ರಿಸು ಅಂತ ಇದೆ. ಪ್ರಮಾಣ ಪತ್ರ ಮುದ್ರಿಸಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಅಂತಂದರೆ ಆಟೋಮೆಟಿಕಲಿ ನಿಮಗೆ ಅಕ್ನಾಲೇಜ್ಮೆಂಟ್ ನಂಬರ್ ಕೇಳುತ್ತೆ. ಇಲ್ಲಿ ನೋಡ್ಬೋದು. ಅದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಡೈರೆಕ್ಟಾಗಿ ಪ್ರಿಂಟ್ ಹಾಕೋಬೋದು. ಡೈರೆಕ್ಟಾಗಿ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಅದು ಆಟೋಮೆಟಿಕಲಿ ತೋರಿಸ್ಬಿಡುತ್ತೆ. ಅದನ್ನು ನೀವೇನಪ್ಪ ಅಂತಂದರೆ ಡೈರೆಕ್ಟಾಗಿ ಮುದ್ರಿಸಿ ಅಂತ ಕೊಟ್ಟರೆ ಅಂತಪ್ಪ ಅಂದರೆ ನೀವು ಅದನ್ನು ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು ಪ್ರಿಂಟ್ಗೆ ಬರುತ್ತೆ. ಇದು ಏನಂತಂದರೆ ಒಂದು ರಿಜೆಕ್ಟ್ ಆಗಿರೋ ಪ್ರತಿ. ಅಪ್ಲಿಕೇಶನ್ ಹಾಕಿ ಆದಮೇಲೆ ರಿಜೆಕ್ಟ್ ಆಗಿರೋದು ಇದು ಇಲ್ಲಿರುತ್ತೆ. ನಾನು ಅದನ್ನು ಡೈರೆಕ್ಟಾಗಿ PDF-ಗೆ ಸೇವ್ ಮಾಡ್ಕೋತೀನಿ. ಅದನ್ನು ನೀವು ಈಸಿಯಾಗಿ ಪ್ರಿಂಟ್ ಕೂಡ ಹಾಕೋಬೋದು. ಈ ರೀತಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಒಂದು ಸರ್ಟಿಫಿಕೇಟನ್ನು ನೀವು ಆರಾಮಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಪ್ರಿಂಟ್ ಹಾಕೋಬೋದು ರಿನ್ಯೂವಲ್ ಮಾಡ್ಕೊಂಡು ಆದಮೇಲೆ. ಎಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.